ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ, ಸುಮಾರು ಗಂಟೆ 11:30 ಆಗಿದೆ. ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾವು ಮನೆಯಿಂದ ಹೊರಟ್ವಿ, ಮದುವೆಗೋಸ್ಕರ ಹೋಗ್ತಾ ಇದ್ವಿ. ನಾನು ಮತ್ತು ತನು ಮತ್ತು ನನ್ನ ಹಸ್ಬೆಂಡ್, ಹಾಗೆ ನಮ್ಮಮ್ಮ, ಹಾಗೆ ನಮ್ಮ ಅತ್ತೆ, ಹಾಗೆ ನಮ್ಮ ಅತ್ತೆ ಮಗಳು, ಅಷ್ಟು ಜನ ಕೂಡ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇದು ಆನ್ ದ ವೇಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ರೂಟ್ ಯಾವ ರೀತಿ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ. ನೋಡ್ಬೋದು, ಇದು ಕಳಸಾಪುರ ಹತ್ರ ಇದ್ದೀವಿ. ಈಗ ಕಳಸಾಪುರ ಸ್ವಲ್ಪ ಫಾರೆಸ್ಟ್ ಏರಿಯಾ. ಹಾಗೆ ಇಲ್ಲಿ ಕುದುರೆಗಳು ಕೂಡ ಇತ್ತು, ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದೂರ ಇಲ್ಲ, ಚಿಕ್ಕಮಂಗ್ಳೂರು ಟು ಜವಗಲ್ ಸುಮಾರು ಒಂದು 35-40 ಕಿಲೋಮೀಟ್ರ್ ಇರ್ಬೋದು ಅಂದ್ಕೋತೀನಿ. ತುಂಬ ಏನು ದೂರ ಇಲ್ಲ, 1.5 ಅವರಲ್ಲಿ ಹೋಗ್ಬಿಡ್ತೀವಿ. ಇನ್ನೇನು ಹತ್ತತ್ರ ಬಂದ್ವಿ ನಮ್ಮ ಆಂಟಿ ಊರಿಗೆ. ನೋಡ್ಬೋದು, ತುಂಬ ಚೆನ್ನಾಗಿದೆ ಅಲ್ಲಿ ವಾತಾವರಣ ಎಲ್ಲ. ಸ್ವಲ್ಪ ವಿಲೇಜ್ ನಮ್ಮ ಆಂಟಿ ಊರು, ಜಾವಗಲ್ ಹತ್ರ. ನೋಡ್ಬೋದು, ಇದೇ ನಮ್ಮ ಆಂಟಿ ಮನೆ. ಇದು ಅವರ ಹಳೆ ಮನೆ. ಇದೀಗ ಪ್ರೆಸೆಂಟ್ಲಿ ಅವರಿದ್ದಾರೆ. 2 ಮನೆಯಲ್ಲೂ ವಾಸ ಇದ್ದಾರೆ ಅವರು. ಒಂದೇ ಫ್ಯಾಮಿಲಿ 2 ಮನೆಯಲ್ಲೂ ವಾಸ ಇದ್ದಾರೆ. ಅದು ನಮ್ಮ ಅಕ್ಕ, ಅಂದರೆ ನಮ್ಮ ಆಂಟಿ ಮಗಳು. ತನು ಅಂತೂ ತುಂಬ ಖುಷಿಯಾಗಿದ್ದಾಳೆ. ಚಪ್ರ ಕೂಡ ಹಾಕಿದ್ರು ನಾವು ಬರೋ ಅಷ್ಟರಲ್ಲಿ. ನಾನು ಚಪ್ರ ಹಾಕೋದೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸ್ವಲ್ಪ ನಾವು ಮನೆಯಿಂದ ಹೊರಟಿದ್ದು ಲೇಟ್ ಆಯಿತು, ಹಾಗಾಗಿ. ಇದು ನಮ್ಮ ಆಂಟಿ ಮನೆ. ಎಂಟ್ರೆನ್ಸ್ ಇದು. ಅಲ್ಲಿಂದ ಸುಮ್ಮನೆ ಹಾಗೆ ಒಂದು ಹಾಲ್ ಥರ ಸಿಗುತ್ತೆ. ಇದೊಂದು ಬೆಡ್ರೂಮ್. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ನಾನು ಈ ಟಾಪ್ ಹೊಸ ಟಾಪು ತೊಗೊಂಡಿದ್ದೆ, ಬಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಆಲ್ರೆಡಿ ಮುರಳಿ ಮತ್ತು ನಮ್ಮ ಅತ್ತೆ ಹಾಗೆ ಎಲ್ಲರೂ ಕೂಡ ಬಂದು ಕೂತಿದ್ದಾರೆ. ಇದು ನಮ್ಮ ಆಂಟಿ ಮನೆ ಕಿಚನ್. ಇವ್ರು ನಮ್ಮ ಆಂಟಿ, ಇವ್ರ ಮಗಳದೇ ಮದುವೆ, ಅಂದರೆ ಅಮ್ಮನ ತಂಗಿ ಇವರು. ಹಾಗೆ ಆಂಟಿ ಮನೆ ದೇವ್ರ ಮನೆ. ಪೂಜೆ ಕೂಡ ಎಲ್ಲ ಆಗಿತ್ತು. ಇವರು ನಮ್ಮ ತಾರಕ್ಕ, ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಆಯುಧ ಪೂಜೆ ವಿಡಿಯೋದಲ್ಲಿ. ಇದು ನಮ್ಮ ತಾರಕ್ಕನ ತಂಗಿ ಮಗ, ಅಂದರೆ ಲಕ್ಷಿತ್, ಇವನು ನಮ್ಮ ಮಧು ಮಗ. ಹಾಗೆ ಇದು ನಮ್ಮ ಮಧು, ಅವ್ರ ಮಗ ಅವನು ಲಕ್ಷಿತ್, ನಮ್ಮಮ್ಮ. ಹಾಗೆ ಮದುವೆ ಆಗ್ತಾ ಇರೋದು ನಮ್ಮ ಸಿಸ್ಟರ್, ಇವರೇನೆ ದೇವಿಕಾ ಅಂತ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಗೌರ್ಮೆಂಟ್ ಜಾಬು. ಹಾಗೆ ಇದು ಅವ್ರ ತಂಗಿ ನೇತ್ರ. ಇವರು ಓದ್ತಾ ಇದ್ದಾರೆ. ಫ್ರೆಂಡ್ಸ್, ಎಲ್ಲರೂ ಕೂಡ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸಿಸ್ಟರ್ ಮ್ಯಾರೇಜ್ ಲೈಫ್ ಯಾವಾಗಲೂ ಖುಷಿಯಿಂದ ಹ್ಯಾಪಿಯಾಗಿರಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ನಿಮಗೆ ವಿಶ್ ಮಾಡ್ತಾ ಇದ್ದಾರೆ. ಹಾಗೆ ಮೆಹಂದಿ ಕೂಡ ಇವತ್ತೇ ಹಚ್ಕೋತಾ ಇದ್ದಾಳೆ. ರೀಸನ್ ಇಷ್ಟೇ, ಈ ಕರೋನಾ ಟೈಮ್ ಇರೋದ್ರಿಂದ ಅವಳಿಗೂ ಸ್ವಲ್ಪ ರಜೆಗಳು ಸಿಗೋದು ಲೇಟ್ ಆಯಿತು. ಮೊನ್ನೆ ತಾನೇ ಬಂದಿರೋದು, ಅಂದರೆ ಥರ್ಸ್ಡೇ ಬಂದಿರೋದು ಊರಿಗೆ. ಬಂದು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮೆಹಂದಿನೂ ಕೂಡ ಇವಾಗ ಹಚ್ತಾ ಇದ್ದಾಳೆ, ನೋಡ್ಬೋದು. ಹಾಗೆ ಇದು ನಮ್ಮ ಆಂಟಿ ಮನೆ ಹತ್ರ ಸ್ವಲ್ಪ ಒಂಥರ ಯುಟಿಲಿಟಿ ಏರಿಯಾ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇದು ನಮ್ಮ ದೇವಿಕಾ ಅವರ ಅಕ್ಕ, ನಮ್ಮ ಪಂಕಜಕ್ಕ, ಅಂದರೆ ನಮ್ಮ ಆಂಟಿಯ ದೊಡ್ಡ ಮಗಳು. ಇವ್ರಿಗೂ ಮದುವೆ ಆಗಿದೆ. ಮದುವೆಯಾಗಿ ಒಬ್ಬ ಮಗ ಇದ್ದಾನೆ, ದೀಕ್ಷಿತ್ ಅಂತ. ತೋರಿಸ್ತೀನಿ ನಾನು ನಿಮಗೆ. ಇದು ಬಾತ್ರೂಮ್, ಹಾಗೆ ಒಂದು ಯುಟಿಲಿಟಿ ಏರಿಯಾ, ವಾಷಿಂಗ್ ಮಿಷಿನ್ ಏರಿಯಾ. ಇಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಕೂಡ ಈ ರೀತಿಯಾಗಿದೆ, ಚೆನ್ನಾಗಿದೆ ಇಲ್ಲಿ. ತನು ಅಂತೂ ತುಂಬ ಖುಷಿಯಾಗಿದ್ದಾಳೆ. ತುಂಬ ವರ್ಷದ ನಂತರ ಬಂದಿರೋದು ಆಂಟಿ ಮನೆಗೆ. ಹಾಗೆ ನಾನು, ನಮ್ಮಕ್ಕ. ನಮ್ಮಕ್ಕ ನೋಡ್ಬೋದು. ಇವರು ನಮ್ಮ ಪಂಕಜಕ್ಕ ಹೇಳಿದ್ನಲ್ಲ, ನಮ್ಮ ಆಂಟಿ ಮಗಳು. ಸಾಂಬಾರೆಲ್ಲ ಮಾಡಿದ್ದಾರೆ, ನಿಮಗೂ ಕೂಡ ಹಾಯ್ ಮಾಡ್ತಾಯಿದ್ದಾರೆ. ಹಾಗೆ ಇದು ನಮ್ಮ ಲಕ್ಷಿತ್ ಅವರ ಮಮ್ಮಿ, ಅಂದರೆ ನಮ್ಮ ಅತ್ತೆ ಮಗಳು, ಅಮ್ಮನ ಅಣ್ಣನ ಮಗಳು. ಅಲ್ಲಿ ಕೂತಿರೋದು ನಮ್ಮ ತಾರಕ್ಕ, ಅವರು ಕೂಡ ನಮ್ಮ ಅಮ್ಮನ ಅಣ್ಣನ ಮಗಳು, ಅಂದರೆ ನಮ್ಮ ಮಧು ಇದ್ದಾರಲ್ಲ ಅವ್ರ ಅಕ್ಕ. ನಾನು ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ನಿಮಗೆಲ್ರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹಾಗೆ ಊರು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಈಗ ಎಲೆ ತರ್ತಾರೆ, ವಿಳೆದೆಲೆ ತಂದಾಗ ಒಂದು ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಈಗೆಲ್ಲ ನಿಂತ್ಕೊಂಡಿದ್ದೀವಿ, ನೋಡ್ಬೋದು.
ಹಾಗೆ ಇದು ನಮ್ಮ ತಮ್ಮ ಎಸ್ ಬಿ ಐಯಲ್ಲಿ ವರ್ಕ್ ಮಾಡ್ತಾನೆ ಚಿಕ್ಕಮಂಗ್ಳೂರಲ್ಲಿ. ಅಂದರೆ ಅಮ್ಮನ ಅಕ್ಕನ ಮಗ ನನ್ನ ತಮ್ಮ. ನಮ್ಮೂರೇ, ನಮ್ಮ ಸ್ವಂತ ಊರೇನಿದೆ ನಮ್ಮ ತಾಯಿ ಊರು, ಅದೇ ಊರು ಇವನು ಕೂಡ. ಇದು ನಮ್ಮ ಹೇಮಾ ಅಂತ, ಇವಳು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಳೆ, ಗೌರ್ಮೆಂಟ್ ಜಾಬ್ ಆಯುಷಲ್ಲಿ. ಇದು ದೇವಿಕಾ ಅವರ ತಂಗಿ, ಅಂದರೆ ನಮ್ಮ ಆಂಟಿ ಮಗಳು. ನಮ್ಮ ಆಂಟಿಗೆ 5 ಜನ ಮಕ್ಕಳು, ಅದರಲ್ಲಿ 4 ಜನ ಹೆಣ್ಮಕ್ಳು, ಒಬ್ಬ ಮಗ ಇದ್ದಾರೆ. ಅವ್ರನ್ನ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಹೇಮಾ ಅಂತ, ಇವಳು 3ನೇ ಮಗಳು. ಹಾಗೆ ಇಲ್ಲೇನು ಹೂ ತೊಗೊಂಡು ಬರ್ತಾ ಇದ್ದಾರೆ, ಇವರು ನಮ್ಮ ಪಂಕಜಕ್ಕ ಅಂತ ಹೇಳಿದ್ನಲ್ಲ, ಅವರ ಹಸ್ಬೆಂಡ್. ಇವರು ಫೈರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ಇವರು ಕೂಡ. ಸೊ ಈಗ ಎಲೆ ಏನು ತೊಗೊಂಬಂದಿರ್ತಾರೆ ನೋಡಿ, ಎಲೆ ಪಿಂಡಿ ಅಂತಾರೆ, ಅದಕ್ಕೆ ಈಗ ಪೂಜೆ ಮಾಡಿಬಿಟ್ಟು ಎಲ್ಲದನ್ನು ಒಳಗಡೆ ನಾವು ತೊಗೊತೀವಿ. ಹಾಗೆ ಮುರಳಿ ಮತ್ತು ತನು ಅಲ್ಲೇ ಇದ್ದಾರೆ. ಹಾಗೆ ಅಲ್ಲಿ ಏನು ಕಾಣಿಸ್ತಿದ್ದಾರೆ ಅದು ನಮ್ಮ ಅಕ್ಕನ ಮಗ ಪುನೀತ್ ಅಂತ, KPT ಸೇಲಲ್ಲಿ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ಅವರು ಕೂಡ. ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅವನನ್ನು. ಈಗ ಎಲ್ಲರೂ ಕೂಡ ಎಲೆ ಪಿಂಡಿ ಏನಿದೆ ಅದನ್ನು ತೊಗೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ತಾರಕ್ಕ. ಇವರು ನಮ್ಮ ಅತ್ತಿಗೆ, ಅಂದರೆ ನಮ್ಮ ಅಣ್ಣನ ಹೆಂಡತಿ, ಅಂದರೆ ಅಮ್ಮನ ತಂಗಿಯ ಮಗನ ಹೆಂಡತಿ. ಇವರು ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಚೈತ್ರ. ಈ ಎಲೆನ ಈಗ ನಾವು ದೇವ್ರ ಮನೆ ಹತ್ರ ಇಡ್ತಾ ಇದ್ದೀವಿ. ದೇವ್ರ ಮನೆ ಹತ್ರ ಇಟ್ಟು ಆಮೇಲೆ ನಾವು ಇದನ್ನು ಮದುವೆಗೆ ಸಂಬಂಧಪಟ್ಟಂಗೆ ಉಪಯೋಗಿಸ್ಕೊಳ್ತೀವಿ. ಸೊ ನೋಡ್ಬೋದು, ನಮ್ಮ ಅಕ್ಕ ಕೂಡ ಈಗ ಊಟಕ್ಕೋಸ್ಕರ ಎಲ್ಲದನ್ನು ಕೂಡ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಹಪ್ಪಳ ಕೂಡ ಕರಿತಾ ಇದ್ದಾರೆ. ಅಮ್ಮ ಮತ್ತು ಇದು ನಮ್ಮ ಆಂಟಿ, ಅಂದರೆ ಅಮ್ಮನ ತಂಗಿ ಗೌರಿ ಆಂಟಿ. ಇದು ನಮ್ಮ ಅತ್ತೆ, ಅಮ್ಮನ ಅಣ್ಣನ ಹೆಂಡತಿ. ಆಲ್ರೆಡಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, 2-3 ವಿಡಿಯೋದಲ್ಲಿ. Hi. This is Kamala. ಜಲನ ದೊಡ್ಡಮ್ಮನ ಮಗಳು ನಾನು. ಆಮೇಲೆ ಹಾಯ್ ಫ್ರೆಂಡ್ಸ್, ನಾನು ಜಲನ ಇಲ್ಲಿ ಜೋಕ್ ಹೋಗ್ಬೇಕು ಅಂತ ಬೆಳಿಗ್ಗೆ 9 ಗಂಟೆಗೆ ಹೊರಟಾಳು. ನಾನು ಕಮಲಾ, ಜಲನ ಆಂಟಿಯ ಮಗಳು, ಮಂಗಳೂರಲ್ಲಿ ಇರ್ತೀನಿ. ನಾನು ಸಬ್ ಇನ್ಸ್ಪೆಕ್ಟ್ರು. ದೊಡ್ಡವರೆಲ್ಲ ಊಟ ಮಾಡಲಿ ಬಿಡ. ಜಾಗ ಐತೆ. ಬಿಂದೋಣ ಇಲ್ಲಪ್ಪ. ಫ್ರೆಂಡ್ಸ್, ಈಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ. ಮಧ್ಯಾಹ್ನ ಆಗಿದೆ. ಇವತ್ತು ಊಟದಲ್ಲಿ ಮೆನ್ಯೂ ಕೋಸಂಬರಿ, ಪಾಯಸ ಮತ್ತು ಹಪ್ಪಳ, ಅನ್ನ, ಸಾಂಬಾರು. ಸೊ ಮಧ್ಯಾಹ್ನದ ಊಟಕ್ಕೆ ಇಷ್ಟನ್ನು ರೆಡಿ ಮಾಡಿದರು ನಮ್ಮ ಅಕ್ಕ. ನಾವು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಿದ್ರು.
ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡ್ಬೋದು. ನಾವು ಕೂಡ ಊಟ ಮಾಡಿದ್ವಿ ಆಲ್ರೆಡಿ ಫಸ್ಟ್ ರೌಂಡಲ್ಲಿ. ಇದು ಸೆಕೆಂಡ್ ರೌಂಡಲ್ಲಿ ಊಟನ ಎಲ್ರಿಗೂ ಬಡಿಸ್ತಾ ಇದ್ದೀನಿ ಈಗ ನಾನು ಕೂಡ. ಯಾರು ತಂದಿದ್ದ ಹಾಲ್ಕೋವಾ? ಹೋಗ್ತೈತಾ? ಹೋಗ್ಲಿ ಬಿಡು, ಇದ್ದೇನು ಮಾಡು. ಫ್ರೆಂಡ್ಸ್, ಇಲ್ಲಿ ಕಸ ಗುಡಿಸ್ತಾ ಇರೋದು ನನ್ನ ತಂಗಿ ಆಗಬೇಕು, ಅಂದರೆ ನನ್ನ ಆಂಟಿ ಮಗಳು, ಅಮ್ಮನ ತಂಗಿ ಮಗಳು ಕಮಲ ಅಂತ. ಆಲ್ರೆಡಿ ಅವ್ರು ಪರಿಚಯ ಮಾಡಿಕೊಟ್ಟಿದ್ದಾಳೆ SI ಮಂಗಳೂರಲ್ಲಿ. ಇವ್ರಿಗೂ ಕೂಡ ಮ್ಯಾರೇಜ್ ಆಗಿದೆ, ಹಸ್ಬೆಂಡ್ ಸತೀಶ್ ಅಂತ. ಹಾಗೆ ಅವ್ರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ, ನಕ್ಷಾ ಅಂತ. ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಸೇರಿದಾಗ ಒಟ್ಟಿಗೆ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತೀವಿ. ತುಂಬ ದಿನವೇ ಆಗಿತ್ತು ಈ ರೀತಿ ನಾವು ಖುಷಿಯಿಂದ ಎಲ್ಲರೂ ಸೇರಿ. ಸೊ ಈ ಮದುವೆಯಿಂದ ಎಲ್ಲರೂ ಕೂಡ ಸೇರಿದ್ದೀವಿ, ಅಷ್ಟು ಖುಷಿ ಆಗ್ತದೆ ನನಗೆ. ಹಾಗೆಯೇ ನೋಡ್ಬೋದು, ಈಗ ಚಪ್ರ ಕೂಡ ಡೆಕೋರೇಟ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಬಂದರು. ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ, ಹಾಗೆ ನಮ್ಮ ಅಕ್ಕನ ಮಗಳು ಬಂದರು. ನಾನು ಕೂಡ ನಮ್ಮ ಅಕ್ಕನ ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ಕೂತ್ಕೊಂಡಿರೋದು ನಮ್ಮ ಅಕ್ಕ. ಮನಸ್ವಿ ಆಯನು ಆಯನು ಧ್ವನಿ ಹಾಯ್. ಫ್ರೆಂಡ್ಸ್, ಹಾಗೆಯೇ ಈಗ ನೋಡ್ಬೋದು, ಇವರು ನಮ್ಮ ಚಿಕ್ಕಪ್ಪ, ಅಂದರೆ ಕಮಲ ಅಂತ ಏನು ತೋರಿಸಿದೆ ನೋಡಿ SI, ಅವರಪ್ಪ ಇವರು. ಅಂದರೆ ನಮ್ಮ ಅಮ್ಮನ ತಂಗಿಯ ಹಸ್ಬೆಂಡ್, ಅಂದರೆ ನನ್ನ ಚಿಕ್ಕಪ್ಪ, ನನ್ನ ಆಂಟಿಯ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ಇವರು ರಿಟೈರ್ಡ್ ಫೈರ್ ಆಫೀಸರ್, ಈಗ ರಿಟೈರ್ಡ್ ಆಗಿದ್ದಾರೆ. ಬಟ್ ತುಂಬ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು, ತುಂಬ ಕಲಾವಿದ್ರು ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಪ್ಪ. ಇಂಥದ್ದು ಬರಲ್ಲ ಅನ್ನೋಂಗಿಲ್ಲ, ಅಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ. ಹಾಗೆ ಜಾನಪದ ಗೀತೆ, ಸುಗಮ ಸಂಗೀತ, ಈ ಥರ ಎಲ್ಲ ಸಾಂಗ್ಗಳನ್ನೂ ಆಡ್ತಾರೆ. ನಾನು ಅವಕಾಶ ಸಿಕ್ಕಿದಾಗ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪ ಕೈಯಲ್ಲಿ ಒಂದೆರಡು ಒಳ್ಳೆ ಜಾನಪದ ಗೀತೆ ನಿಮಗೆ ಆಡಿಸ್ಬಿಟ್ಟು ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಈವ್ನಿಂಗ್ ಆಗ್ತಾ ಬರ್ತಾ ಇರೋದ್ರಿಂದ ನೋಡ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಈ ಊರು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ತುಂಬ ನಾವು ತಿಂಗಳಾನುಗಟ್ಟಲೆ ಈ ಊರಲ್ಲಿ ಇರ್ತಾಯಿದ್ದು, ತುಂಬ ಖುಷಿಯಿಂದ ಈ ಊರಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದು. ತುಂಬಾ ಮೆಮೊರಿ ಇದೆ ಈ ಊರಲ್ಲಿ ಅಂತ ಹೇಳ್ಬೋದು. ತುಂಬ ವರ್ಷದ ನಂತರ ಇಲ್ಲಿ ಬಂದಿದ್ದಂತೂ ತುಂಬ ಖುಷಿ ಆಯಿತು ನನಗೆ. ಫ್ರೆಂಡ್ಸ್, ಹಾಗೆಯೇ ಈಗ ನಮ್ಮ ಚಿಕ್ಕಪ್ಪ ಕೂಡ ರಂಗೋಲಿ ಬಿಡಿಸ್ತಾ ಇದ್ದಾರೆ. ನನಗೆ ಈ ಥರ ಚುಕ್ಕಿ ರಂಗೋಲಿಕ್ಕಿಂತ ಈ ರೀತಿ ಸುರುಳಿ ರಂಗೋಲೆ, ಪದ್ಮ ರಂಗೋಲೆ, ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇವತ್ತು ನಮ್ಮ ಚಿಕ್ಕಪ್ಪ ಬಿಡಿಸ್ತಾ ಇರೋದು ಈ ಪದ್ಮ ರಂಗೋಲೆ ಥರನೇ. ನಾನು ಚಿಕ್ಕ ಹುಡುಗಿದ್ದಾಗ ಫ್ರೆಂಡ್ಸ್, ಸುಮಾರು ಒಂದು 10 ಅಡಿ ಅಗಲದಷ್ಟು ದೊಡ್ಡ ರಂಗೋಲೆ ಬಿಡಿಸಿದ್ರು ಈ ಪದ್ಮ ರಂಗೋಲೆ ಸ್ಟೈಲಲ್ಲೇ. ಫಸ್ಟ್ ಪ್ರೈಸ್ ತೊಗೊಂಡಿದ್ರು ಅವರು, ಅದು ಇನ್ನೂ ಕೂಡ ನಮ್ಗೆ ಜ್ಞಾಪಕ ಇದೆ. ಹಾಗೆ ಇಲ್ಲಿ ಫ್ಲವರ್ನೆಲ್ಲ ಡೆಕೋರೇಟ್ ಮಾಡ್ತಾ ಇರೋದು ಇವ್ರ ಸೊಸೆ ಡಾಕ್ಟರ್ ಚೈತ್ರ. ನಾನು ಆಲ್ರೆಡಿ ಅವ್ರನ್ನ ಆಗಲೇ ಹೇಳಿದೆ, ವೆಟರ್ನರಿ ಡಾಕ್ಟ್ರ್ ಅವರು. ನಮ್ಮ ಅಣ್ಣನ ಮಿಸ್ಸಸ್ ಅವರು, ಅಂದರೆ ನಮ್ಮ ಅಮ್ಮನ ತಂಗಿಯ ಮಗನ ಹೆಂಡತಿ. ಸೊ ಫ್ರೆಂಡ್ಸ್, ಹಾಗೆಯೇ ನಾವು ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಹಾಲ್ ಅಂತ ಬರುತ್ತೆ, ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಹಾಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಅವಕಾಶ ಸಿಕ್ಕಿದಾಗ ನಮ್ಮ ಚಿಕ್ಕಪ್ಪ ಕೈಯಲ್ಲಿ ನಿಮಗೆ ಒಳ್ಳೆ ಜಾನಪದ ಗೀತೆಗಳನ್ನ ಹೇಳಿಸ್ತೀನಿ. ಖಂಡಿತ ನೀವು ತುಂಬಾ ಖುಷಿ ಪಡ್ತೀರ, ಅಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಚಿಕ್ಕಪ್ಪ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲೂ ಕೂಡ ನಾನು ಮದುವೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಮಾತ್ರ ಮರೀದೆ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ವಿಡಿಯೋ ಇನ್ನೂ ಕೂಡ ಮುಂದುವರಿಯುತ್ತೆ. ರಂಗೋಲೆ ಇನ್ನೂ ಕೂಡ ನಮ್ಮ ಚಿಕ್ಕಪ್ಪ ದೊಡ್ಡದಾಗಿ ಬಿಡಿಸ್ತಾರೆ. ನೋಡ್ಬೋದು, ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ.